ಗದ್ಯ ಪಾಠ 2 ಸಹ ಬಾಳ್ವೆ. ಒಂದು ದಟ್ಟವಾದ ಕಾಡು. ಆ ಕಾಡಿನ ಅಂಚಿನಲ್ಲಿ ಒಂದು ದೊಡ್ಡ ಮರವಿತ್ತು. ಅಜ್ಜಿಯೊಬ್ಬಳು ಅಣಕಟ್ಟಿಗೆ ಆರಿಸುತ್ತ ಮರದ ಕೆಳಗೆ ಬಂದಳು. ಆಗ ಊಟದ ಸಮಯ. ಅಜ್ಜಿ ಆ ಮರದ ಕೆಳಗೆ ಕುಳಿತು ತನ್ನ ಊಟದ ಬುತ್ತಿಯನ್ನು ಬಿಚ್ಚಿದಳು. ಇದನ್ನು ಗಮನಿಸಿದ ಅಳಿಲು, ಕಾಗೆ, ಕುಪ್ಪಚ್ಚಿ, ಕೋತಿಗಳು ಎಂದಿನಂತೆ ಅಜ್ಜಿಯ ಬಳಿಗೆ ಬಂದವು. ಅಜ್ಜಿಯನ್ನೇ ಪ್ರೀತಿಯಿಂದ ನೋಡುತ್ತಿದ್ದವು. ಇವೆಲ್ಲವನ್ನು ನೋಡಿ ಅಜ್ಜಿಯ ನಾಯಿ ಖುಷಿಯಿಂದ ಬಾಲವಾಡಿಸುತ್ತಿತ್ತು. ಅಜ್ಜಿ ಊಟವನ್ನು ಬುತ್ತಿಯಿಂದ ತೆಗೆದಳು. ಸ್ವಲ್ಪ ಆಹಾರವನ್ನು ನಾಯಿ ಮತ್ತು ಪಕ್ಷಿಗಳಿಗೆ ಎಲೆಗಳ ಮೇಲೆ ಹಾಕಿದಳು. ಬುಟ್ಟಿಯಲ್ಲಿದ್ದ ಬಾಳೆಹಣ್ಣುಗಳನ್ನು ಅಳಿಲು ಮತ್ತು ಕೋತಿಗಳಿಗೆ ನೀಡಿದಳು. ತಾನು ಊಟ ಮಾಡತೊಡಗಿದಳು. ನಡುವೆ ಪ್ರಾಣಿ ಪಕ್ಷಿಗಳ ಜೊತೆ ಮಾತನಾಡುತ್ತಾ ಸಂತೋಷ ಪಡುತ್ತಿದ್ದಳು. ಈ ಪಾಠ ನೋಡಿದ್ರೆ ನಮ್ಮ ಅಜ್ಜಿ ಕತೆ ಇದ್ದಂಗೆ ಐತಿ. ಪಾಪ ಪಾಪಣ್ಣ, ಏನಪ್ಪ ಓದ್ಕೊಂತಿದೀಯಾ? ಕಣಜ್ಜಿ, ಪಾಠ ಓದ್ಕೊಂತಿದ್ದೆ, ಕನ್ನಡ ಪಾಠನ. ಈ ಪಾಠದಲ್ಲಿ ಒಂದ್ ಕತೆ ಐತೆ, ಅದ್ ಸೇಮ್ ನಿನ್ ತರನೇ ಐತೆ. ನಂತರನೇ ಅಂದ್ರೆ ಅಜ್ಜಿ ಅಜ್ಜಿ ಕತೆ. ಈ ಪಾಠದಲ್ಲಿ ನಿನ್ ತರನೇ ಒಬ್ಬ ಅಜ್ಜಿ ಅದಾಳೆ, ಆ ಅಜ್ಜಿ ಕತೆ. ಹೌದೇನು? ನಿಮ್ ಪಾಠದಾಗೆ ನನ್ನಂತ ಅಜ್ಜಿ ಕತೆ ಎಲ್ಲ ಅದಾವೇನು? ಮತ್ತೆ ಕನ್ನಡ ಪಾಠದಾಗೆ ನಿನ್ನಂತ ಅಜ್ಜಿ ಕತೆಗಳೇ ಇರೋದು. ಪಾಡಕ್ ಬಿಡಪ್ಪ. ಓದ್ಕೆ ಅಜ್ಜಿ ಕತೆನ ಚೆನ್ನಾಗಿ ಓದ್ಕೆ. ಒಂದೀಟ ಅರ್ಥ ಆಗಂಗ್ ಓದ್ಕೆ. ಕಣಜ್ಜಿ, ಅಜ್ಜಿ ನೀ ಎಲ್ಲೋಗಿದ್ದಜ್ಜಿ? ಇಷ್ಟು ತನ ಕಾಣಿಸ್ತಾನೆ ಇರ್ಲಿಲ್ಲ. ನಾನು ಸ್ಕೂಲಿಂದ ಬಂದಾಗ ಎಲ್ಲ ಹುಡುಕಾಡಿದ್ದೆ, ಕಾಣ್ಲೇ ಇಲ್ಲ. ಎತ್ತಕ್ ಹೋಗಿದ್ದೆ? ಅಯ್ಯೋ ಪಾಪ, ಹೊಲ್ತಾಗ ಹೋಗಿದ್ದೆ ಕಣ. ನಿಮ್ಮ ಅಜ್ಜಯ್ಯ ಟ್ರಾಕ್ಟರ್ ಓಡ್ಸಕ್ ಹೊಲ್ಕ್ ಹೋಗಿದ್ನ ಬೆಳಗ್ಗೆನೆಯ. ನಿಮ್ಮ ಅಜ್ಜಯ್ಯಗೆ ಬುತ್ತಿ ತಗೊಂಡ್ ಹೋಗಿದ್ ಹೊಲ್ತಾವ. ಹೌದಾ? ಅಜ್ಜಯ್ಯ ಹೊಲ್ಕ್ ಹೋಗಿದ್ದ ಟ್ರಾಕ್ಟರ್ ಓಡ್ಸಕ್ಕೆ? ಓ, ನಾನು ಬರ್ತಿದ್ನಲ್ಲ ಅಜ್ಜಿ. ಅಯ್ಯ, ನೀನ್ ಸ್ಕೂಲ್ಗೆ ಹೋಗಿದ್ದಲ್ವ ಬೆಳಗ್ಗೆ? ಬೆಳಗ್ಗೆನೆ ಹೋಗಿದ್ ನಿಮ್ಮ ಅಜ್ಜಯ್ಯ. ಸ್ಕೂಲ್ಗೆ ಹೋಗೋದ್ ಬಿಟ್ಟು ನೀನ್ ಬರ್ತಿದ್ಯಾ ಹೊಲ ಓಡ್ಸಕ್ಕೆ? ನೀ ಮುಂಚೆನೆ ಹೇಳಿದ್ರೆ ನಾನು ಇವತ್ತು ಸ್ಕೂಲ್ಗೆ ಹೋಗ್ತಿದ್ದಿಲ್ಲ, ನಾನು ಹೊಲ್ತಾವ್ ಬರ್ತಿದ್ದೆ. ನೀ ಸಾಲಿಗೆ ಹೋಗೋದ್ ಬಿಟ್ಟು ಹೊಲ್ತಾವ್ ಬಂದು ಏನ್ ಬದುಕು ಮಾಡ್ತಿದ್ಯೋ? ನಾನ್ ಏನಾರ ಇವತ್ತು ಹೊಲ್ತಾವ್ ಬಂದಿದ್ರೆ ಟ್ರಾಕ್ಟರ್ ಅಣ್ಣನ ಜೊತೆ ಕುತ್ಕೊಂಡ್ಬಿಟ್ಟು ನಾನು ಟ್ರಾಕ್ಟರ್ ಓಡಿಸ್ತಿದ್ದೆ. ಓಡ್ಸಂತೆ ದೊಡ್ಡನಾದ್ಮೇಲೆ ಅದ್ನೆಲ್ಲ ಮಾಡ್ವಿ ಅಂತೆ. ಈಗ ಓದ್ ಕೇಳಪ್ಪ. ಈಗಿಂದ ಕಲ್ತ್ಕೊಂಡೆ ತಾನೇ ದೊಡ್ಡನಾದ್ಮೇಲೆ ಮಾಡಕ್ಕಾಗೋದು. ನೀನೇ ಹೇಳ್ತೀಯ ಸಣ್ಣನಿದ್ದಂತೆ ಎಲ್ಲದನ್ನು ಕಲ್ತ್ಕೋಬೇಕು ಕೆಲ್ಸನ, ಆಮೇಲೆ ದೊಡ್ಡನಾದ್ಮೇಲೆ ಮಾಡಕ್ಕೆ ಆಮೇಲೆ ಸುಲಭಕತೆ ಅಂತ ಹೇಳಿ ಈಗ ನೀನೇ ದೊಡ್ಡನಾದ್ಮೇಲೆ ಮಾಡಂತ ಬಿಡು ಅಂತೀಯ. ಅಲ್ಲ ಇವನ ನನ್ಗೆ ಪಾಠ ಹೇಳ್ತಾನಲ್ಲ, ಅಲ್ಕಂಡ್ಲ ಪಾಪ. ಟ್ಯಾಕ್ಟ್ರಿ ಹೊಡಿಯೋ ವಯಸ್ಸು ಟ್ಯಾಕ್ಟ್ರಿ ಹೊಡಿಯಪ್ಪ ಅಂತ ಹೇಳ್ದೆ. ಈಗ ನಿಂದು ಓದೋ ವಯಸ್ಸು, ಯಾವ್ಯಾವ ವಯಸ್ಸನ್ನ ಏನೇನ್ ಕಲ್ತ್ಕೋಬೇಕು ಅದನ್ನ ಕಲ್ತ್ಕೊಳಪ್ಪ ಅಂತ ಹೇಳ್ದೆ. ನೀನ್ ಈಗ್ಲೇ ಹೋಗಿ ಟ್ಯಾಕ್ಟ್ರಿ ಓಡ್ಸಕ್ ಹೊರಿಯಪ್ಪ ಅಂತ ಹೇಳಿದ್ನಿ. ನೀ ಬಾರಿ ಅದಿಯ ಕಣಜ್ಜಿ. ಬೆಳಗ್ಗೆ ಎದ್ಬಿಟ್ಟು ಬೇಗ ಸಗಣಿ ಹೊಡಿ ಹೋಗು, ಹೊಲ್ತಕ್ ಹೋಗಿ ದನಗಳಿಗೆ ಮೇವ್ ತರೋಗು ಅಂತ ಬೈದಾಡ್ತೀಯ. ಇವಾಗ್ಲಿಂದ ನೀವೆಲ್ಲ ಕಲ್ತ್ಕ ನಾಳೆ ದೊಡ್ಡನಾದ್ಮೇಲೆ ಮಾಡ್ಬೇಕು ಅಂತ ಹೇಳ್ತೀಯ. ಅವನ್ನೆಲ್ಲ ಮಾತ್ರ ಇವಾಗ ಕಲಿಬೇಕು ಮಾಡ್ಬೇಕು. ಈ ಟ್ಯಾಕ್ಟ್ರಿ ಓಡಿಸೋದು ಇವನ್ನೆಲ್ಲ ಈಗ ಕಲಿಯೋದ್ ಬೇಡ ಅಲ್ಲೇ ಪಾಪಣ್ಣ. ಅವೆಲ್ಲ ಸಣ್ಣ ವಯಸ್ಸಿಗೆ ಕಲಿಯೋ ಕೆಲ್ಸಗಳು. ಈ ಗಾಡಿ ಓಡಿಸೋವು ಟ್ಯಾಕ್ಟ್ರಿ ಓಡಿಸೋವೆಲ್ಲ ದೊಡ್ಡನಾದ್ಮೇಲೆ ಕಲಿಯೋ ಕೆಲ್ಸಗಳು.
ಓ ಅದ್ಯಾಕಜ್ಜಿ ದೊಡ್ಡನಾದ್ಮೇಲೂ ಸಗಣಿ ಬಾಚ್ಬೋದಲ್ಲ, ಇವಾಗ್ಲೇ ಸಗಣಿ ಬಾಚೋದ್ ಕಲ್ತ್ಕೊಂಡು ಹೋಗ್ಬೇಕೆ? ಹ್ಞೂ ಕಣ್ಲ ಪಾಪಣ್ಣ, ನಾವೆಲ್ಲ ನಿನ್ ವಯಸ್ಸಿಗೆ ಸಣ್ಣರಿದ್ದಾಗ ಮನೆ ಬದುಕುಗಳನ್ನೆಲ್ಲ ಮಾಡ್ತಿದ್ವಿ. ಮನೆ ಬದುಕು ಅಂದ್ರೆ ಮತ್ತೆ ಇವೆ, ಮತ್ತೆ ಅಟ್ಟಿ ಕಸ ಹೊಡಿಯೋದು, ಸಗಣಿ ತುಂಬೋದು, ಸಗಣಿ ಬಾಚೋದು, ದನಗುಳಿ ಮೇವ್ ತರೋದು, ಇವೆಲ್ಲ ಮನೆ ಬದುಕುಗಳು. ಸಣ್ಣ ವಯಸ್ಸಿಂದಾನೇ ಮಾಡೋ ಬದುಕುಗಳು. ಅದಕ್ಕೆ ಹೇಳಿದ್ದು ಸಣ್ಣ ವಯಸ್ಸಲ್ಲಿ ಮಾಡೋ ಬದುಕುಗಳನ್ನ ಕಲಿಯಪ್ಪ ಅಂತಂದು. ನೀನೀಗ ಟ್ಯಾಕ್ಟ್ರಿ ಓಡಿಸೋದು ಕಲಿಯೋ ವಯಸ್ಸ ನಿಂದು. ನೀನ್ ಟ್ಯಾಕ್ಟ್ರಿ ಓಡ್ಸಕ್ಕಾಕತ್ತೆ, ಕೂತ್ಕೊಂಡ್ಬಿಟ್ಟು ಅದ್ ನಿನಗೆ ಸೀಟ್ನಾಗೆ ಕಾಲು ಕೈ ಗಾಡಿ ಓಡ್ಸಕ್ ಆಗ್ತತೆ. ನೀನು ದೊಡ್ಡನಾದಾಗ ಮಾಡ್ಬೇಕಾದ ಕೆಲ್ಸ. ಇವಾಗೆಲ್ಲ ಏನ್ ಸಣ್ಣ ಸಣ್ಣ ಹುಡುಗರೇ ಗಾಡಿ ಓಡಿಸ್ತಾರೆ ಅಂತ ಹೇಳಿ ಏನು ರೂಲ್ಸ್ ಮಾಡಿದ್ದಾರೆ? ಇವಾಗ ಸಣ್ಣ ಸಣ್ಣ ಹುಡುಗರೇ ಕಾರು, ಬೈಕು, ಟ್ಯಾಕ್ಟ್ರಿ ಎಲ್ಲದನ್ನು ಓಡಿಸ್ತಾರೆ. ನೀನ್ ನೋಡಿಲ್ವೇ ನಮ್ಮೂರಾಗೆ ಎಷ್ಟು ಹುಡುಗರು ಇವಾಗ್ಲೇ ಬೈಕ್ ಓಡಿಸ್ತಾರೆ ಅಂತಂದು? ಓಡಿಸ್ತಾರಪ್ಪ, ನಾನು ನೋಡಿದೀನಿ. ಯಾರಿಲ್ಲ ಅಂತ ಹೇಳಿದ್ರೆ ಹಂಗಂತ ಹೇಳಿ ಸಣ್ಣ ಸಣ್ಣ ವಯಸ್ಸಿಗೆ ದೊಡ್ಡ ಕೆಲಸ ಮಾಡಕ್ ಹೋಗಿ ಏನಾದ್ರೂ ಅನಾಹುತ ಆದ್ರೆ ಏನ್ ಮಾಡ್ತೀಯ? ಅದಕ್ಕೆ ಯಾವ ವಯಸ್ಸಿನಾಗ ಏನ್ ಕಲಿಬೇಕು ಅದನ್ನ ಕಲಿ ಅಂತ ಹೇಳಿದ್ದು. ಅಜ್ಜಿ ನೀನ್ ಹಂಗ ಅಂದಂಗ ಇವಾಗ ಯಾರು ದೊಡ್ಡರ ಕೆಲಸ ಸಣ್ಣರ ಕೆಲಸ ಇಂಥ ವಯಸ್ಸಿನಾಗ ಇಂಥ ಕೆಲಸ ಕಲಿಬೇಕು ಅಂತ ಯಾರು ಮಾಡ್ತಾ ಇಲ್ಲ. ಇವಾಗೆಲ್ಲ ದೊಡ್ಡರ್ ಮಾಡೋ ಕೆಲಸ ಸಣ್ಣವರೆಲ್ಲ ಮಾಡ್ತಾರೆ, ಗೊತ್ತಾ? ಓ ಏನಾದ್ರೂ ಹೇಳಿದ್ರೆ ಏನಾದ್ರೂ ಒಂದ್ ತಿರುಗ್ಸ್ ಮಾತಿಟ್ಟಿರ್ತೀಯಲ್ಲ ನೀನು. ನಾನೇನ್ ಹೇಳಿದ್ನಜ್ಜಿ, ನಾನು ಇರೋದನ್ನೇ ಹೇಳ್ದೆ. ನಿನ್ನೆಯ ಪ್ರದೀಪ ಅವ್ರ ಅಪ್ಪಂದ ಗಾಡಿ ಓಡಿಸ್ತಿದ್ದ, ಗೊತ್ತಾ? ಅದಕ್ಕೇನಪ್ಪ ಈಗ ಅವ್ನು ಓಡಿಸ್ದ ಅಂತ ಹೇಳಿ ನೀನು ಓಡ್ಸಕ್ ಹೋಗ್ತೀಯ? ಕಣಜ್ಜಿ, ಅಜ್ಜಿ ನಾನು ಹೋಗಿ ಪ್ರದೀಪನ ಹತ್ರ ಅವ್ರ ಅಪ್ಪನ ಗಾಡಿ ಓಡಿಸೋದನ್ನ ಕಲಿತೀನಿ ಕಣೆ ಅಜ್ಜಿ. ನನಗ್ ಗೊತ್ತಿತ್ತು ಕಣ್ಲ ಪಾಪ, ನೀನ್ ಇದನ್ನೇ ಹೇಳ್ತೀಯ ಅಂತ ನನಗ್ ಗೊತ್ತಿತ್ತು. ಅಜ್ಜಿ ಪ್ಲೀಸ್ ಕಣಜ್ಜಿ, ಹಿಂಗ್ ಹೋಗಿ ಪ್ರದೀಪ ಅವ್ನ್ ಇವಾಗ್ಲೂ ಗಾಡಿ ಓಡಿಸೋದನ್ನೇ ಕಲಿತಾ ಇರ್ತಾನೆ. ಅವನೇನ್ ಓದ್ಕೊಂಡ್ ಕೂತ್ಕೊಂಡಿರಲ್ಲ. ನಾನು ಒಂದ್ ಕ್ಷಣ ಹೊತ್ತು ಹೋಗಿ ಅವನ್ ಜೊತೆ ಗಾಡಿ ಓಡಿಸೋದು ಹೇಗೆ ಅಂತ ಕಲ್ತ್ಕೊಂಡ್ ಬರ್ತೀನಿ ಕಣಜ್ಜಿ. ಬ್ಯಾಡ ಕಣ್ಲ ಪಾಪಣ್ಣ, ಸುಮ್ ಕೂತ್ಕೊಂಡ್ ಓದ್ಕೆ. ಗಾಡಿ ಓಡ್ಸಕ್ ಹೋಗ್ಕನಂತ ಗಾಡಿ ಓಡ್ಸಕ್ಕೆ ಅಲ್ಲೆಲ್ಲ ಹೋಗಿ ಓಡ್ಸಕ್ ಹೋಗಿ ಅದೆಲ್ಲ ಗಾಡಿ ಬಿದ್ದು ಕೈ ಕಾಲದಲ್ಲಿ ಮುರ್ಕೊಂಡು ಸುಮ್ನೆ ಮನೆ ಕುತ್ಕೊಂಡ್ ಓದ್ಕೆ. ಹೇಳೋದ್ ಅರ್ಥ ಆಗಲ್ಲ ಏನು? ಯಾವ ವಯಸ್ಸಿನಾಗ ಏನ್ ಕಲಿಬೇಕಾದ್ ಕಲಿ ಅಂತಂದು ಈಗ ಗಾಡಿ ಓಡ್ಸಕ್ ಕಲಿಯಕ್ ಹೋಗ್ಕನಂತೆ. ಹೋಗಜ್ಜಿ, ನೀ ಯಾವಾಗ್ಲೂ ಹಿಂಗೆ ಏನಾದ್ರೂ ಕಲಿತೀನಿ ಮಾಡ್ತೀನಿ ಕೋಳಿಸಜ್ಜಿ ಅಂತ ಅಂದ್ರೆ ಬ್ಯಾಡ್ ಕಣ್ಲ ಅಂತ ಬೈತೀಯ. ಪಾಪ ಮಂಜಣ್ಣ, ನಾನು ಹಂಗಲ್ ಕಣಪ್ಪ ಹೇಳಿದ್ದು. ಒಂದಿಟ್ಟು ಹೇಳಕ್ ಕೇಳು ಅಜ್ಜಿ ಮಾತುವ. ಹಿರಿಯರು ಒಳ್ಳೇದಕ್ಕೆ ಹೇಳ್ತಾರೆ. ನಿನಗೆ ಈಗ ಗಾಡಿ ಓಡ್ಸಕ್ ಕಲಿಯೋ ವಯಸ್ಸು ಅಲ್ ಕಣಪ್ಪ. ಇನ್ನೊಂದಿಟ್ಟು ನೀನ್ ದೊಡ್ಡನ ಆಗ್ಬೇಕು, ಕೈ ಕಾಲು ದೊಡ್ಡವಾಗಬೇಕು, ಗಟ್ಟಿ ಆಗ್ಬೇಕು. ಆಮೇಲೆ ನೀನು ಆ ಗಾಡಿ ಓಡಿಸ್ಬೋದು. ಈಗ ನಿನಗೆ ಅಂತ ದೊಡ್ಡ ಗಾಡಿನ ಹಿಡಿಯಕತ್ತೆ. ಅದನ್ನ ಹಿಡಿಯಕ್ ಹೋಗಿ ನೀನು ಆ ಕಡೆ ಈ ಕಡೆ ಮಾಡಿ ಅದ್ ಬಿದ್ದೋದ್ರೆ ಅದೇನಾರು ನಿನ್ ಮೈ ಮೇಲೆ ಬಿದ್ರೆ ನಿನ್ ಕಾಲು ಕೈ ಮುರ್ಕೊಂಡು ಹೋಗಿಲ್ವೇ? ಅದಕ್ಕೆ ಹೇಳಿದ್ದು, ನೀನು ಇನ್ನೊಂಚೂರು ದೊಡ್ಡನ ಆಗ್ಬೇಕು, ಕೈ ಕಾಲೆಲ್ಲ ಗಟ್ಟಿ ಆಗ್ಬೇಕು, ದಪ್ಪ ಆಗ್ಬೇಕು, ಉದ್ದ ಆಗ್ಬೇಕು. ಅದೆಲ್ಲ ಆದ್ಮೇಲೆ ಆ ಗಾಡಿಗೆ ತಕ್ಕಂಗೆ ನೀನ್ ಇರ್ತೀಯಲ್ಲ, ಉದ್ದ ಹಾಕಿ ದಪ್ಪ ಹಾಕಿ ಗಾಡಿ ಓಟ್ ಮಠ ಇರ್ತದೆ, ಆಟ ಮಠ ಹಾಕಿಯಲ್ಲ ನೀನು, ಆವಾಗ ನೀನು ಗಾಡಿನ ಓಡಿಸ್ಬೋದು ಕಣಪ್ಪ. ಈಗ ಈ ಸಣ್ಣ ಸಣ್ಣ ವಯಸ್ಸಿನಾಗೆಲ್ಲ ಹಿಂಗ್ ಗಾಡಿ ಕಲಿತೀನಿ ಅಜ್ಜಿ ಅಂತ ಹೋಗ್ಬಿಟ್ಟು ಆಮೇಲೆ ಏನಾರ ಮಾಡ್ಕೊಂಡ್ರೆ ಆಮೇಲೆ ಯಾರು ನೋಡೋರು ಹೇಳು? ಅದಕ್ಕೆ ಸ್ವಲ್ಪ ನಿಧಾನ ಸಮಾಧಾನವಾಗಿ ಅದನ್ನ ಯಾವಾಗ ಮಾಡ್ಬೇಕು ಅವಾಗ ಮಾಡಿದ್ರೆ ಚಂದ ಕಣಪ್ಪ. ಸರಿ ಬಿಡಜ್ಜಿ, ಆಯ್ತು. ನೀನ್ ಹೇಳ್ದಂಗೆ ಇನ್ನೊಂದ್ ಸ್ವಲ್ಪ ದೊಡ್ಡನಾದ್ಮೇಲೆ ಕಲಿಯಕ್ ಹೋಗ್ತೀನಿ ಬಿಡು. ಜಾಣ ನನ್ ಬೆಳೆ ಬಂಗಾರ. ಸರ್ ಕಣಪ್ಪ ನನ್ ಬಂಗಾರ, ಈಗ ಓದ್ಕೆ ಹೋಗು. ನಿಮ್ಮ ಅಮ್ಮಯ್ಯ ತಿನ್ನಕ್ಕೆ ಏನಾರ ಮಾಡ್ಕೊಟ್ಲ ಇಲ್ಲ ನಿನಗೆ? ಕಣಜ್ಜಿ, ಅಮ್ಮಯ್ಯ ಮಾಡ್ಕೊಟ್ಟಿಲ್ಲ ತಿಂಬಕ್ಕೆ. ಬಂದಾಗ ಹೋಗ ರೊಟ್ಟಿ ಪಲ್ಯ ಐತಿ ಹಾಕೊಂಡ್ ತಿನ್ನು ಅಂತ ಹೇಳ್ತು. ಅದನ್ನೇ ತಿಂದ್ಬಿಟ್ಟು ಇವತ್ತು ಆಟ ಆಡಕ್ಕೆ ಎಲ್ಲೂ ಹೋಗ್ಲಿಲ್ಲ. ಮಂತ್ಯವೇ ಓದ್ಕೊಂಡ್ ಕುತ್ಕೊಂಡೆ. ನಾಳೆ ಮೇಷ್ಟ್ರು ಇದನ್ನ ಪಾಠಯ ಹೇಳ್ಬೇಕು ಅಂತ ಹೇಳಿದಾರೆ. ಅದಕ್ಕೆ ಈಗ್ಲೇ ಗೊತ್ತು ಮಾಡ್ಕೊಂಡ್ ಕುತ್ಕೊಂಡಿದ್ದೆ. ಹೌದೇ? ತಿನ್ನಕ್ಕೆ ಏನು ಮಾಡ್ಕೊಟ್ಟು ನಿಮ್ಮ ಅವ್ವಯ್ಯ? ಹೇಳ್ತೀನಿ ತಡಿ ನಾನು. ಏನಾರ ಮಾಡು ನನ್ನ ಬಿಳೆ ಬಂಗಾರಿಗೆ ತಿನ್ನಕ್ಕೆ ಅಂತಂದು ಹೇಳಿ ಮಾಡಿಸ್ಕೊಡ್ತೀನಿ ತಗ. ಹೆಂಗಿದ್ರು ಮಳೆ ಬರಂಗೈತಿ. ಈ ಮಳೆಗೆ ಚಳಿಗೆ ಒಂದಿಟ್ಟು ಕರಮ್ ಅಂತ ಈ ಖಾರ ಹಚ್ಚಿನ ಮಂಡಕ್ಕಿನ ಮಾಡ್ಕೊಡ್ತೀನಿ. ತಿನ್ನುವಂತೆ. ಅಜ್ಜಿ ನಿಜವಾಗ್ಲೂ ಖಾರ ಹಚ್ಚಿನ ಮಂಡಕ್ಕಿ ಮಾಡ್ಕೊಡ್ತೀಯನ ಅಜ್ಜಿ?
ಅಜ್ಜಿ ನನಗೆ ತಿನ್ನಂಗಾಗಿತ್ತು ಕಣಜ್ಜಿ, ನಾನೇ ಹೇಳೋಣ ಅಂತಿದ್ದೆ. ಅಜ್ಜಿ ಮಾಡ್ಕೊಡಜ್ಜಿ ಬೇಗ. ಸರಿ ಸರಿ ಮಾಡ್ಕೊಡ್ತೀನಿ ಬಿಡು. ನೋಡಿದ್ರಲ್ಲ ಗೆಳೆಯರೆ, ಅಜ್ಜಿ ಮೊಮ್ಮಗನ ಮಾತುಕತೆ ಹೆಂಗಿತ್ತು ಅಂತ ಹೇಳಿ. ನೀವು ಹಿಂಗೆ ನಿಮ್ಮ ಮಕ್ಕಳಿಗೆ ಪ್ರೀತಿಯಿಂದ ಮಾತಾಡ್ಸೋದು, ಬುದ್ಧಿವಾದ ಹೇಳೋದು, ಒಂದೆರಡು ನಗ್ತಾ ಮಾತಾಡೋದು, ಇವೆಲ್ಲ ನೀವು ನಿಮ್ಮ ಮಕ್ಕಳ ಜೊತೆ ಮಾಡ್ತೀರಾ? ಹಂಗೇನಾದ್ರ ನಂತರ ನೀವು ನಿಮ್ಮ ಮಕ್ಕಳ ಜೊತೆ ಮಾತುಕತೆ ಆಡೋದಿದ್ರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಧನ್ಯವಾದಗಳು.